ನಮಗೆ ಗೊತ್ತಿರೋರು ಅಥವಾ ಸಂಬಂಧಿಕರು ಸ್ನೇಹಿತರು ಈ ಕಡೆಯಿಂದ ಫಂಡ್ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಆದರೆ ನಾವು ಇಂಟ್ರೆಸ್ಟಿಗೆ ಅಂತ ಹೋದಾಗ ನಾವು ಯಾವ ಬಿಸ್ನೆಸ್ನು ಮಾಡೋಕ್ಕಾಗಲ್ಲ. ಅದಾದರೆ ಬ್ಯಾಂಕ್ ಲೋನ್ ಒಳ್ಳೆ ಐಡಿಯಾ. ಏನಕ್ಕೆ ಅಂತಂದರೆ ನಮ್ಗದು ಗೊತ್ತಾಗಲ್ಲ ನಾವು ಕಟ್ಟಬೇಕಾದ್ರೆ. ಇಂಟ್ರೆಸ್ಟು ಹೋಗ್ತಾ ಇರುತ್ತೆ, ಲೈಕ್ ನಾವು ತೊಗೊಂಡಿರೋ ಮೂಲ ಅಮೌಂಟು ಹೋಗ್ತಾ ಇರುತ್ತೆ. ಮಾರ್ಕೆಟೇ ಗೊತ್ತಿಲ್ಲದೇ ಇಂಟ್ರೆಸ್ಟಿಗೆ ತೊಗೊಂಡು ಬಂದಾಗ ಇಲ್ಲೂ ಬರ್ಡನ್ ಆಗ್ತಾ ಇರುತ್ತೆ, ಇಲ್ಲೂ ಬರ್ಡನ್ ಆಗ್ತಾ ಇರುತ್ತೆ. ಈ ಬಿಸ್ನೆಸ್ಸಲ್ಲಿ ಡೆವಲಪ್ ಆಗಬೇಕು ಅಂದರೆ ಅದೇ ಆದಾಯನ ತೆಗೆದು ಅಲ್ಲೇ ಹಾಕಬೇಕು, ಆವಾಗ ಡೆವಲಪ್ ಆಗ್ತಾ ಹೋಗ್ತೀವಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಹಳ್ಳಿಯಿಂದ ಸಿಟಿ ತನಕ ಯಾವುದೇ ಒಂದು ಮನೆ ಪೂರ್ತಿ ಆಗುತ್ತೆ ಅಂತಂದ್ರೆ ಅದು ಎಲೆಕ್ಟ್ರಿಕ್ ವರ್ಕ್ ಮುಗಿದ್ಮೇಲೇನೆ ಅಂತಾನೆ ಹೇಳ್ಬೋದು. ಅದು ಯಾವುದೇ ಒಂದು ಚಿಕ್ಕ ಮನೆಯಿಂದ ಹಿಡಿಲಿ ಅಥವಾ ಬಂಗ್ಲೆ ತನಕನೂ ಹೋಗ್ಲಿ, ಎಲೆಕ್ಟ್ರಿಕ್ ಐಟಮ್ಗಳು ಮನೆಗೆ ಬೇಕೇ ಬೇಕಾಗತ್ತೆ. ಚಿಕ್ಕ ಪುಟ್ಟ ಒಂದು ಲೈಟ್ ಇಂದ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಒಂದು ಲೈಟ್ ಅನ್ನ ಯಾರು ಫಿಕ್ಸ್ ಮಾಡ್ತಾರೋ ಎಲ್ಲದಕ್ಕೂ ಕೂಡ ಎಲೆಕ್ಟ್ರಿಕ್ ಐಟಮ್ಗಳು ಬೇಕೇ ಬೇಕು. ಯಾಕಂತಂದ್ರೆ ಈಗ ಈ ಒಂದು ಎಲೆಕ್ಟ್ರಿಕ್ ಐಟಮ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಯಾಕಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದು ಬೇಕೇ ಬೇಕಾಗುವಂತ ವಸ್ತು. ಇನ್ ಕೇಸ್ ನೀವು ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ ಅನ್ನ ಶುರು ಮಾಡುವಂತ ಯೋಚನೆಯಲ್ಲಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಹೌದು, ಎಲೆಕ್ಟ್ರಿಕಲ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಬೇಕಾಗುವಂತ ಬಂಡವಾಳ ಆಗಿರ್ಬೋದು, ಸರ್ಕಾರದಿಂದ ಸಿಗುವಂತ ಸೌಲಭ್ಯ ಆಗಿರ್ಬೋದು, ಏನೇನ್ ಪರ್ಮಿಷನ್ ಅನ್ನ ತಗೋಬೇಕು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಆಲ್ರೆಡಿ ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ ಅಲ್ಲಿ ಯಶಸ್ವಿಯಾಗಿರುವಂತ MBA ಪದವೀಧರ ರಾಜೇಶ್ ಗೌಡ ಹಾಗೆ ರಾಜಸ್ಥಾನದ ಮೂಲದ ಧರ್ಮರಾಮ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಮಾಲ್ ಇಂದನೂ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಒಂದು 15 lakh ಇಂದನೂ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಮೀಡಿಯಮ್ ಆಗಿ ಮಾಡ್ತೀನಿ ಅಂದರೆ ಒಂದು 30 lakh ಇನ್ನು ತುಂಬ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಒಂದು 50 lakh ಕ್ರಾಸ್ ಮಾಡಿ, ಇನ್ನೊಂದು ತುಂಬ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಎಷ್ಟು ಬೇಕಾದರೂ ಮಾಡ್ಬೋದು. ಬಟ್ ಅದರ ಮಿನಿಮಮ್ ಅಂತ ಮಾಡಿದಾಗ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವೋ ಅದರಲ್ಲಿ 60-70% ಐಟಮಿಗೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ನು ಉಳಿದಿದ್ರಲ್ಲಿ ಲೈಕ್ ಅಡ್ವಾನ್ಸು ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ಸು ಮತ್ತು ಇಂಟೀರಿಯರ್ ರ್ಯಾಕ್ಸು ಈ ಥರದಕ್ಕೆಲ್ಲ ನಾವು ಮಾಡ್ತಾ ಹೋದರೆ ಈಸಿ ಆಗುತ್ತೆ. ಜೊತೆಗೆ ನಾವು ಇಂಟೀರಿಯರ್ ಎಲ್ಲ ಮಾಡಿಸಿದ್ಮೇಲೆ ಐಟಮ್ನೆಲ್ಲ ಹಾಕ್ಕೊಂಡು ಸೇಲ್ಸ್ ಮಾಡಬೇಕಾಗುತ್ತೆ. ಈಗ ನಮ್ಮ ಹತ್ರ ಒಂದು 50% ಆದರೂ ಅಮೌಂಟ್ ಇದ್ದರೆ ಬೆಟ್ರು. ಲೈಕ್ ಇಲ್ಲ ಅಂದ್ರೂ ಎಲ್ಲಾದರೂ ಮೂಲಗಳಿಂದ ಆದರೂ ಬಂದರೆ ಬೆಟ್ರು. ಇಲ್ಲಾಂದರೆ ಉಳಿದಿದ್ದ ಈಗ ಹೇಗೋದ್ರೂ ತುಂಬ ಬ್ಯಾಂಕ್ಗಳಲ್ಲೆಲ್ಲ ಲೋನ್ ಸಿಗುತ್ತೆ. ಬಿಸ್ನೆಸ್ ಮಾಡೋದಕ್ಕೆ ಅಂತಲೇ ಲೋನ್ಗಳು ಕೊಡ್ತಿದ್ದಾರೆ. ಒಳ್ಳೆ ಫೆಸಿಲಿಟೀಸ್ ಇರೋದ್ರಿಂದ ಗೌರ್ಮೆಂಟಿಂದ ಅದನ್ನು ಕರೆಕ್ಟ್ ಯುಟಿಲೈಸ್ ಮಾಡಿಕೊಂಡು ಅದರಲ್ಲಿ ತೊಗೊಂಡು ಬಿಸ್ನೆಸ್ ಮಾಡ್ತಾ ಹೋಗ್ಬೋದು. ಮುದ್ರಾ MSCME ಮತ್ತು ಬಿಸ್ನೆಸ್ ಲೋನ್ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಕೊಡ್ತಾರೆ. ಬಟ್ MSCMEನಲ್ಲೋ ಅಥವಾ ಮುದ್ರಾನಲ್ಲೋ ಅಥವಾ ಈ ಥರದ್ರಿಂದ ಸ್ಟಾರ್ಟ್ ಮಾಡ್ಬೋದು. ಈಗ ಬಿಸ್ನೆಸ್ ಲೋನ್ಗೆ ಹೋಗ್ತೀನಿ ಅಂತಂದರೆ ಬಿಸ್ನೆಸ್ ಮಾಡಿ ನಾವು ತೋರಿಸಿದ್ಮೇಲೆ IT ರಿಟರ್ನ್ಸ್ ಆದಮೇಲೆ ಬಿಸ್ನೆಸ್ ಲೋನ್ ಅಂತ ಕೊಡೋದು ಅವರು. ಅದರಿಂದ ನಮ್ಮ ಹತ್ರ ಒಂದು 50% ಆದರೂ ಅಮೌಂಟ್ ಇರಬೇಕು. ನಂತರ ಇದು ಬೇಕಾದರೆ MSCMEನಲ್ಲೋ ಅಥವಾ ಮುದ್ರಾನಲ್ಲೋ ನಾವು ಹೊಸದಾಗಿ ಬಿಸ್ನೆಸ್ ಮಾಡ್ತೀವಿ ಅಂತ ಹೋದರೆ ಅದರಲ್ಲಿ ಸಿಗುತ್ತೆ. ಜೊತೆಗಿಲ್ಲ ಅಂದರೆ ನಮಗೆ ಗೊತ್ತಿರೋರು ಅಥವಾ ಸಂಬಂಧಿಕರು ಸ್ನೇಹಿತರು ಈ ಕಡೆಯಿಂದ ಫಂಡ್ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಆದರೆ ನಾವು ಇಂಟ್ರೆಸ್ಟಿಗೆ ಅಂತ ಹೋದಾಗ ನಾವು ಯಾವ ಬಿಸ್ನೆಸ್ನು ಮಾಡೋಕ್ಕಾಗಲ್ಲ. ಏಕೆಂದರೆ ನಮ್ಗೆ ಗೊತ್ತಿರೋ ಹಾಗೆ ನಾವು ಇಂಟ್ರೆಸ್ಟ್ ತೊಗೊಂಡಿರ್ತೀವಿ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ. ನಾವು ಅಂದ್ಕೊಂಡಿರ್ತೀವಿ ಬಿಸ್ನೆಸ್ಸಲ್ಲಿ ಮಿರಾಕಲ್ ಮಾಡೋಕ್ಕಾಗಲ್ಲ, ಅದು ಸುಳ್ಳು. ಯಾಕೆಂದರೆ ನಾವು ಸ್ಟೆಪ್ಲೈಸ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾವು ಬಿಸ್ನೆಸ್ ಮಾಡಿದ್ವಿ ಅಂದರೆ ಇಮ್ಮಿಡಿಯೇಟ್ ಏನು ಬೂಮ್ ಆಗೋಲ್ಲ ಬಿಸ್ನೆಸ್ಸು, ಅದು ಟೈಮ್ ತೊಗೊಳುತ್ತೆ. ಆ ಪರ್ಪಸ್ಸಿಗೆ ನಾವು ಇಂಟ್ರೆಸ್ಟಲ್ಲಿ ಹೋದ್ರೂ ತುಂಬ ಕಡಿಮೆ ಇಂಟ್ರೆಸ್ಟಲ್ಲೋ ಅಥವಾ ಇಂಟ್ರೆಸ್ಟಲ್ಲಿ ಹೋಗದೇ ಇರೋದೇ ಬೆಟ್ರು. ಗೊತ್ತಿರೋ ಸೋರ್ಸ್ಗಳಿಂದ ಮಾಡಿಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾ ಹೋದರೆ ನಮಗೆ ಡೆವಲಪ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಸ್ಟ್ರಕ್ ಆಗಿಬಿಡ್ತೀವಿ, ಮತ್ತು ಸ್ಟ್ರಕ್ ಆಗಿಬಿಟ್ರೆ ಸಮಸ್ಯೆ ಆಗುತ್ತೆ. ಒಳ್ಳೆ ಐಡಿಯಾ ಅಂದರೆ ನಾವು ಯಾವ ಲೋನ್ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಲೈಕ್ ಇವಾಗ ಬ್ಯಾಂಕದಾದರೆ ಬ್ಯಾಂಕ್ ಲೋನ್ ಒಳ್ಳೆ ಐಡಿಯಾ. ಏನಕ್ಕೆ ಅಂತಂದರೆ ನಮ್ಗದು ಗೊತ್ತಾಗಲ್ಲ ನಾವು ಕಟ್ಟಬೇಕಾದ್ರೆ. ಇಂಟ್ರೆಸ್ಟು ಹೋಗ್ತಾ ಇರುತ್ತೆ, ಲೈಕ್ ನಾವು ತೊಗೊಂಡಿರೋ ಮೂಲ ಅಮೌಂಟು ಹೋಗ್ತಾ ಇರುತ್ತೆ. ಅದೇ ನಾವು ಇಲ್ಲಿ ಲೋಕಲಲ್ಲಿ ನಾವು ಯಾರ ಹತ್ರ ನಾವು ಇಂಟ್ರೆಸ್ಟ್ ಕಿಸ್ಕೊಂಡಿರ್ತೀವಿ ಅಂದರೆ ನಾವು ಇಂಟ್ರೆಸ್ಟ್ ಕಟ್ಟೇ ಸುಸ್ತಾಗಿರ್ತೀವಿ. ಅದನ್ನು ಕಟ್ಟುವಷ್ಟರಲ್ಲಿ ಈಗ ಅಂದರೆ ತುಂಬ ಜನನ ನೋಡಿದ್ವಿ, ಬಿಸ್ನೆಸ್ ಮಾಡ್ತೀವಿ ಅಂದ್ಬಿಟ್ಟು ಏನೋ ಸ್ಟಾರ್ಟಿಂಗ್ ಇದರಲ್ಲಿ ಬಂದುಬಿಡ್ತಾರೆ, ಬೇರೆ ಯಾವುದೋ ಒಂದು ಬಿಸ್ನೆಸ್ ನೋಡ್ತಿರ್ತಾರೆ. ಇವ್ರದ್ದು ಇಷ್ಟೊಂದು ಚೆನ್ನಾಗಿ ನಡೀತಿದೆಯಲ್ಲ, ನಾನು ಇಂಟ್ರೆಸ್ಟಿಗೆ ತೊಗೊಂಡು ಮಾಡ್ಬೋದಲ್ಲ ಅಂತ ಮಾಡಿದಾಗ ಅವರು, ಏಕೆಂದರೆ ಆ ಮಾರ್ಕೆಟೇ ಗೊತ್ತಿರಲ್ಲ ಅವರಿಗೆ. ಮಾರ್ಕೆಟೇ ಗೊತ್ತಿಲ್ಲದೇ ಇಂಟ್ರೆಸ್ಟಿಗೆ ತೊಗೊಂಡು ಬಂದಾಗ ಇಲ್ಲೂ ಬರ್ಡನ್ ಆಗ್ತಾ ಇರುತ್ತೆ, ಇಲ್ಲೂ ಬರ್ಡನ್ ಆಗ್ತಾ ಇರುತ್ತೆ. ಆ ಪರ್ಪಸ್ಸಿಗೆ ಬ್ಯಾಂಕ್ ಲೋನ್ ಬೆಟರ್. ಬ್ಯಾಂಕ್ ಲೋನ್ಗೆ ಹೋಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಬೆಟರ್. ಬಟ್ ಈ ಥರ ಲೋಕಲ್ ಲೋನ್ಗಳಿಗೆಲ್ಲ ಹೋದರೆ ಸ್ಟ್ರಕ್ ಆಗಿಬಿಡ್ತಾರೆ, ಅದು ಸಮಸ್ಯೆನೇ ಆಗುತ್ತೆ. ಅದರಿಂದ ನನ್ನ ಪ್ರಕಾರ ಬ್ಯಾಂಕ್ ಲೋನ್ ಬೆಟರು. ಬಟ್ ಆದಷ್ಟು ನಮ್ಮ ಹತ್ರನೇ ದುಡ್ಡಿದ್ದು ಅದನ್ನೇ ರೊಟೇಟ್ ಮಾಡಿದಿರೋದು ಬೆಟ್ರು. ಲೈಕ್ ಇವಾಗ ನಾವು ಏನೋ ತೊಗೊತೀವಿ, ನಮ್ದು ಹೇಗೆ ಅಂತಂದರೆ ಇವತ್ತೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ,
ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಾ ಒಂದಷ್ಟು ಆದಾಯ ಬಂತ ಅದನ್ನು ತೆಗೆದು ಮತ್ತೆ ಏನೇನೋ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಅದೆಲ್ಲ ಬಿಸ್ನೆಸ್ ಅಂದರೆ ಇವತ್ತು ಮಾಡ್ತಿದ್ದೀವಿ ಬಿಸ್ನೆಸ್ ಅಂದರೆ ಆ ದುಡ್ಡಲ್ಲಿ ಪ್ರಾಫಿಟ್ ಬಂದ್ರೂ ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಮೂಲ ಅದನ್ನು ಮಾತ್ರ ಯುಟಿಲೈಸ್ ಮಾಡಿಕೊಂಡು ನಂತರ ಉಳಿದಿದ್ದನ್ನೆಲ್ಲನೂ ಮತ್ತೆ ಅಲ್ಲೇ ಆಗ್ತಾ ಹೋದರೆ ನಾವು ಡೆವಲಪ್ ಆಗೋದು ತುಂಬ ಈಸಿ. ಯಾವುದೇ ಈ ಬಿಸ್ನೆಸ್ಸಲ್ಲಿ ಡೆವಲಪ್ ಆಗಬೇಕು ಅಂದರೆ ಅದೇ ಆದಾಯನ ತೆಗೆದು ಅಲ್ಲೇ ಹಾಕಬೇಕು, ಆವಾಗ ಡೆವಲಪ್ ಆಗ್ತಾ ಹೋಗ್ತೀವಿ. ಸ್ನೇಹಿತರೆ, ಈಗ ನೀವು ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಹೌದು ಡಿಮಾಂಡ್ ಇದೆ, ಆದ್ರೆ ಯಾವ ಒಂದು ಪ್ಲೇಸಲ್ಲಿ ಶುರು ಮಾಡಬೇಕಾಗತ್ತೆ, ಸೊ ಎಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗತ್ತೆ, ಸೊ ಏನೆಲ್ಲ ಮೆಟೀರಿಯಲ್ಸ್ಗಳು ಇರಬೇಕಾಗತ್ತೆ, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ರೆಂಟ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಅಂದರೆ ನೀವು ಕೂಡ ಈ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 1 ಗಂಟೆ 43 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥದ್ದು, ಗೈಡೆನ್ಸನ್ನು ಕೊಡ್ತಾರೆ. ಜೊತೆಗೆ ಎಕ್ಸ್ಪರ್ಟ್ ಕನೆಕ್ಟ್ ಮೂಲಕ ಅಂದ್ರೆ ನೇರವಾಗಿ ವಿಡಿಯೋ ಕಾಲ್ ಮಾಡೋ ಮುಖಾಂತರ ನೀವು ಎಕ್ಸ್ಪರ್ಟ್ ಜೊತೆಗೆ ಮಾತನಾಡಬಹುದು, ನಿಮ್ಮ ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು. ಸೊ ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಬಾಸ್ವಾಲಾ ಆ್ಯಪ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟು ನಮಗೆ ನಾವು ಮಾಡೋ ಬಿಸ್ನೆಸ್ ಮೇಲೆ ಲೈಕ್ ಮ್ಯಾಕ್ಸಿಮಮ್ ಅಂದರೂ ಒಂದು 3 ಇಂದ 4 ಇಯರ್ಸಲ್ಲಿ ನಾವು ಬ್ಯಾಕ್ ಏನು ಮಾಡಿರ್ತೀವೋ ಅದನ್ನು ನಾವು ರಿಕವರ್ ಮಾಡ್ಕೋಬೋದು. ಯಾಕೆಂದರೆ ನಾವು ಮಾರ್ಕೆಟಲ್ಲಿ ಒಳ್ಳೆ ನೇಮ್ ಉಳಿಸ್ಕೊತಾ ಹೋದರೆ ಕಂಪ್ನಿಗಳು ಕೂಡ ನಮ್ಗೆ ಸಾಥ್ ಕೊಡ್ತಾ ಹೋಗುತ್ತೆ. ಅದರಿಂದ ನಮಗೇನಂತ ಸಮಸ್ಯೆ ಆಗಲ್ಲ. ಯಾವುದೇ ಬಿಸ್ನೆಸ್ ಆದ್ರೂ ಲೈಕ್ ನಾವು ಕರೆಕ್ಟ್ ನೇಮ್ ಇದ್ದು ಮಾರ್ಕೆಟಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಹೋದರೆ ಕಂಪ್ನಿಗಳವರು ನಮ್ಗೆ ಸಾಥ್ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನಾವು ಮಾಡಿರೋ ರಿಟರ್ನ್ಸ್ ಎಲ್ಲ ನಮ್ಗೆ ವಾಪಸ್ ಬರುತ್ತೆ, ಏನೂ ಸಮಸ್ಯೆ ಆಗಲ್ಲ. ಮ್ಯಾಕ್ಸಿಮಮ್ ಅಂತ 3 ಇಂದ 4 ಇಯರ್ಸ್ ಎಲ್ಲ ನಾವು ಏನು ಇನ್ವೆಸ್ಟ್ ಮಾಡಿರ್ತೀವೋ ಅಷ್ಟು ಅಮೌಂಟ್ ನಾವು ವಾಪಸ್ ತಗೋಬೋದು. ಜೊತೆಗೆ ನಮ್ಮ ಉಳಿದಿದ್ದ ಅಮೌಂಟು ಲೈಕ್ ಇಲ್ಲೇ ಸ್ಟಾಕ್ ಅಂತ ಕುಂತಿರುತ್ತೆ ಅಷ್ಟೇ ನಾವು ಹಾಕಿರೋ ಅಮೌಂಟು. ಸರ್ ಎಕ್ಸ್ಪೆನ್ಸಸ್ ಏನಂದರೆ ತುಂಬ ಏನು ಎಕ್ಸ್ಪೆನ್ಸಸ್ ಇರೋಲ್ಲ. ನಮ್ಮ ರೆಂಟ್ ಮೇಯ್ನ್ ಇದರಲ್ಲಿ. ನಾವಿರೋ ಪ್ಲೇಸ್ ರೆಂಟ್ ಕಟ್ತೀವಿ, ಅದು ಬಿಟ್ಟರೆ ಏನು ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ಲು ಈ ಥರದ್ದು ಅಷ್ಟೇ. ಇದು ಬಿಟ್ಟರೆ ಇನ್ನೇನಂತ ಮೇಜರ್ ಎಕ್ಸ್ಪೆನ್ಸಸ್. ಅದು ಬಿಟ್ಟರೆ ಸ್ಯಾಲ್ರಿ, ಲೈಕ್ ವರ್ಕ್ ಮಾಡೋರು ಸ್ಯಾಲ್ರಿ, ಇದು ಬಿಟ್ಟರೆ ಸ್ಮಾಲ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಈ ಥರದ್ದಷ್ಟೇ. ಇನ್ನೇನು ಬಿಗ್ ಎಕ್ಸ್ಪೆನ್ಸಸ್ ಏನೂ ಇರೋಲ್ಲ. ನಾನು ಆಗಲೇ ಹೇಳ್ದಂಗೆ ಮಿನಿಮಮ್ ನಾವು ಯಾವ ಗಾತ್ರದಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ವೋ ಅದರಲ್ಲಿ 60% ಸ್ಟಾಕ್ ಬೇಕಾಗಿರುತ್ತೆ. ಈ ಬೇಸ್ ಮೇಲೆ ಮಾಡ್ಬೋದು. ಸರ್ ಈ ಬಿಸ್ನೆಸ್ಗೆ ಎಲೆಕ್ಟ್ರಿಕಲ್ ಅಂತಲ್ಲ, ಎಲ್ಲ ಬಿಸ್ನೆಸ್ಸಿಗೂ ಇಂಟೀರಿಯರ್ ಔಟ್ ಎರಡೂ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಅವು ಆಚೆ ಕಡೆಯಿಂದ ನಮ್ಮ ಏನು ಒಳಗಡೆ ಮಾಡ್ತೀವಿ ಅಂತ ಗೊತ್ತಾಗಬೇಕು. ಆ ಪರ್ಪಸ್ಸಿಗೆ ನಾವು ಒಂದು ಒಳ್ಳೆ ಬೋರ್ಡ್ ಹಾಕ್ಸ್ಲೇಬೇಕು ಆಚೆ ಕಡೆ. ಅದಕ್ಕೆ ನಾವು ಬೋರ್ಡಿಗೆಲ್ಲ ಖರ್ಚು ಮಾಡಬೇಕಾಗುತ್ತೆ. ಮತ್ತು ಆಚೆ ಕಡೆ ಸ್ವಲ್ಪ ಔಟ್ಲುಕ್ ಬರೋ ಥರ ಇದು ಯಾವ ಬಿಸ್ನೆಸ್ ಅಂತ ಗೊತ್ತಾಗೋ ಥರ ನಾವೇನಾದರೂ ಮಾಡಲೇಬೇಕು. ಲೈಕ್ ಅದಕ್ಕೆ ಪೇಂಟಿಂಗು ಅಥವಾ ಬೋರ್ಡ್ಸು, ಶೈನ್ ಬೋರ್ಡ್ಸು ಈ ಥರದ್ದೆಲ್ಲ ಹಾಕ್ಬೇಕಾಗುತ್ತೆ. ಮತ್ತು ಇಂಟೀರಿಯರ್ ಒಳಗಡೆ ಅಂತ ಬಂದಾಗ ನಾವು ಯಾವುದೇ ಕಸ್ಟಮರ್ ಒಳಗಡೆ ಬಂದಾಗ ನಮ್ಮಲ್ಲಿ ಏನಿದೆ ಅಂತ ತೋರಿಸೋದಕ್ಕಾದ್ರೂ ಎಲ್ಲ ಒಂದು ಕಡೆ ಮೂಲೆ ಹಾಕ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಆ ಪರ್ಪಸ್ಸಿಗೆ ನಾವು ಒಂದು ಒಳಗಡೆ ಇಂಟೀರಿಯರ್ ಮಾಡಿಸ್ಬೇಕಾಗುತ್ತೆ. ಈಗ ಎಷ್ಟು ಖರ್ಚು ಅನ್ನೋದಕ್ಕೆ ನಾನು ಆಗಲೇ ಹೇಳ್ದಂಗೆ ಒಂದು ಮಿನಿಮಮ್ 30 ಇಂದ 40% ಬೇರೆ ವರ್ಕಿಗೆ ಅಂತಿದ್ದಾಗ ಒಂದು 20%ಗಿಂತ ಜಾಸ್ತಿ ಖರ್ಚಾಗುತ್ತೆ. ಒಂದು ಸ್ಮಾಲ್ ಶಾಪ್ ಅಂತಂದರೆ ಮಿನಿಮಮ್ ಒಂದು 4 ರಿಂದ 5 ಲಕ್ಷ ಒಳಗಡೆ ಖರ್ಚಾಗೇ ಆಗುತ್ತೆ. ಈಗ ಯಾಕೆಂದರೆ ಚೆನ್ನಾಗಿ ಮಾಡಬೇಕಾಯ್ತು, ಒಂದು ಟೇಬಲ್ ಇರಬೇಕು, ಚೇರ್ ಇರಬೇಕು, ರ್ಯಾಕ್ಗಳಿರಲೇಬೇಕು. ರ್ಯಾಕು ಅಂದರೆ ಹೊಸದಾಗಿ ಮಾಡಿಸೋದು ಬಿಟ್ಟರೆ, ಯಾಕೆಂದರೆ ನಾವು ತುಂಬ ಲಾಂಗ್ ಬಿಸ್ನೆಸ್ ಮಾಡೋದ್ರಿಂದ ಅದನ್ನು ವೆಯ್ಟ್ ತಡ್ಕೊಂಡು ಅದು ಯೂಸ್ ಮಾಡ್ತಾ ಅದು ಸೆಕೆಂಡ್ಸ್ ಯೂಸ್ ಮಾಡಿದ್ರೆ ಸಮಸ್ಯೆ ಆಗೋಗುತ್ತೆ. ಆ ಪರ್ಪಸ್ಸಿಗೆ ಹೊಸದಾಗೆ ಮಾಡಿಸ್ಬೇಕು. ಅದು ವುಡ್ಡಲ್ಲಿ ಮಾಡಿಸಿದ್ರೆ ತುಂಬ ಬೆಟ್ರು, ಚೆನ್ನಾಗಿರುತ್ತೆ, ಲೈಫ್ ಬರುತ್ತೆ. ಜೊತೆಗೆಲ್ಲವೂ ಡಿಸ್ಪ್ಲೇ ಕಾಣಿಸ್ಬೇಕು. ನಾವು ಯಾರು ಕಸ್ಟಮರ್ ಬಂದರೂ ಓಕೆ ಇಂಥ ಕಂಪ್ನಿಗಳದ್ದು ಇಂಥ ಐಟಮ್ ಸಿಗುತ್ತೆ, ಎಲೆಕ್ಟ್ರಿಕಲ್ ಐಟಮ್ ಸಿಗುತ್ತೆ, ಈ ಫ್ಯಾನ್ ಸಿಗುತ್ತೆ, ಈ ಥರ ಸ್ವಿಚ್ ಸಿಗುತ್ತೆ, ಈ ಥರದ್ದು ವೈರ್ ಸಿಗುತ್ತೆ, ಲೈಕ್ ಈ ಕಂಪ್ನಿದೆಲ್ಲ ಬ್ರ್ಯಾಂಡ್ ಅಂತ ಬಂದಾಗ ಅದನ್ನು ತೋರಿಸೋದಕ್ಕಾದ್ರೂ ಒಂದು ಒಳ್ಳೆ ರ್ಯಾಕ್ ಮಾಡಿಸೋದು. ಆ ರ್ಯಾಕಲ್ಲಿ ಡಿಸ್ಪ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಮಿನಿಮಮ್ ಬಂದುಬಿಟ್ಟು ಒಂದು 4 ಇಂದ 5 ಲ್ಯಾಕ್ ಇಂಟೀರಿಯರ್ ಬೇಕಾಗುತ್ತೆ. ಲಾರ್ಜ್ ಅಂತಂದರೆ ಒಂದು 10 to 15 ಲ್ಯಾಕ್ವರೆಗೂ 15ಗಿಂತನೂ ಜಾಸ್ತಿ ಬೇಕು. 15 ಇಂದ 20ವರೆಗೂ ಇದಾಗುತ್ತೆ ಸರ್ ಇಂಟೀರಿಯರ್ ಅಂತ ಬಂದಾಗ ನಾವು ಬರೀ ರ್ಯಾಕು ಇದೆ ಅಂತಲೇ ಹೇಳೋಕ್ಕಾಗಲ್ಲ. ನಾವು ಒಳಗಡೆ ಡಿಸ್ಪ್ಲೇ ಕೂಡ ನಾವು ಖರ್ಚು ಮಾಡಬೇಕಾಗುತ್ತೆ. ಲೈಕ್ ಇವಾಗ ಏನೋ ಒಂದು ಐಟಮ್ ಡಿಸ್ಪ್ಲೇ ಮಾಡ್ತಿದ್ದೀವಿ ಅಂದರೆ ಅದು ನಾವು ಬೈ ಮಾಡೇ ಡಿಸ್ಪ್ಲೇ ಮಾಡಬೇಕು. ನಮ್ಮಲ್ಲಿ ಈಗ ನಾವು ಮಾಡಿದ್ದೀವಿ ತುಂಬ ಐಟಮ್ ಡಿಸ್ಪ್ಲೇ ಇಟ್ಟಿದ್ದೀವಿ. ಆ ಡಿಸ್ಪ್ಲೇ ಇಟ್ಟಿರೋ ಐಟಮ್ ಎಲ್ಲ ನಾವು ಬೈ ಮಾಡಿ ಅಲ್ಲಿ ಇಟ್ಟಿದ್ದೀವಿ. ಅದು ನಾವು ಮತ್ತೆ ಸೇಲ್ ಮಾಡಲ್ಲ, ಬಟ್ ಅದು ಬೇರೆ ಪೀಸ್ ಇರುತ್ತೆ, ಅದನ್ನು ಸೇಲ್ ಮಾಡ್ತಾ ಇರ್ತೀವಿ. ಚೇಂಜ್ ಆದಂಗಿಲ್ಲ ನಾವು ಅದನ್ನೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದಲ್ಲಿ ಡಿಸ್ಪ್ಲೇ ಇರಲೇಬೇಕು. ಡಿಸ್ಪ್ಲೇಗೆ ಅಂತಲೇ ನಾವು ಖರ್ಚು ಮಾಡಬೇಕಾಗುತ್ತೆ. ಆವಾಗಲೇ ನಾವು ಮಾರ್ಕೆಟಿಂಗ್ ಚೆನ್ನಾಗಾಗೋದು. ಅಂದರೆ ರೆಂಟು ಮತ್ತು ಅಡ್ವಾನ್ಸ್ ಅನ್ನೋದು ಆ ಏರಿಯಾ ಮೇಲೆ ಡಿಸೈಡ್ ಆಗೋದು. ಈಗ ನಾವು ಸಿಟಿ ಸೆಂಟ್ರಲ್ಲಿ ಹೋಗ್ತೀವಿ ಅಂತ ಅಂದರೆ ಆ ಸಿಟಿ ಏನು ನಡೀತಿದೆ ಮತ್ತು ಆ ರೋಡಲ್ಲಿ ಏನು ಬಿಸ್ನೆಸ್ ನಡೀತಿದೆ ಅದ್ರ ಬೇಸ್ ಮೇಲೆ ಅಡ್ವಾನ್ಸ್ ಮತ್ತು ರೆಂಟು ಡಿಸೈಡ್ ಆಗುತ್ತೆ. ಅದರಿಂದ ನಾನು ಆಗಲೇ ಹೇಳ್ದಂಗೆ ನಾವು ಅಲ್ಲಿ ವರ್ತ್ ಇದೆಯಾ ಅಂತ ನೋಡಿಕೊಂಡು ರೆಂಟು
ಮತ್ತು ಅಡ್ವಾನ್ಸ್. ನಾವೀಗ ಒಂದು ಜನಸಂದಣಿ ಇದೆ ಅಂತಂದರೆ ಅಲ್ಲಿ ವರ್ತ್ ಇಲ್ಲದೇ ಅಷ್ಟೊಂದು ಬಾಡಿಗೆ ಇರಲ್ಲ. ಅಲ್ಲಿ ಅಷ್ಟು ಜನ ಓಡಾಡ್ತಿದ್ದಾರೆ ಅಂದರೆ ಬೇರೆಯವ್ರು ಬಿಸ್ನೆಸ್ ಮಾಡ್ತಿರ್ತಾರೆ, ಒಂದು ಬಿಸ್ನೆಸ್ ಬಂದವ್ರು ಇನ್ನೊಂದು ಇದನ್ನು ನೋಡ್ತಾರೆ. ಆ ಪರ್ಪಸಿಗೆ ಅಲ್ಲಿ ರೆಂಟ್ ಕರೆಕ್ಟ್ ಇರುತ್ತೆ. ಈಗ ನಮ್ಮ ಒಂದು ಏರಿಯಾಕ್ಕೆ, ಮಂಡ್ಯದಲ್ಲೇ ಒಂದು ಏರಿಯಾ ಅಂತಂದ್ರೆ ಕೆಲವು ಕಡೆ 5 ಲ್ಯಾಕ್ ಅಡ್ವಾನ್ಸ್ ಇದೆ, ಕೆಲವು ಕಡೆ 10 ಲ್ಯಾಕ್ ಅಡ್ವಾನ್ಸ್ ಇದೆ, ಒಂದು ಕಡೆ 30,000 ಇದೆ ರೆಂಟು, 40,000, 20,000. ಸ್ಮಾಲಾಗಿ ಮಾಡಿದಾಗ ಸ್ಮಾಲಾಗಿ ಅಡ್ವಾನ್ಸ್ ರೆಂಟ್ ಕೊಡಬೇಕಾಗುತ್ತೆ, ದೊಡ್ಡದಾಗಿ ಮಾಡಿದಾಗ ದೊಡ್ಡದಾಗೆ ರೆಂಟ್ ಅಡ್ವಾನ್ಸ್ ಕೊಡಬೇಕಾಗುತ್ತೆ. ಸರ್ ಆ್ಯಕ್ಚುಲಿ ನಾನು ತೊಗೊಂಡಿಲ್ಲ ಮುದ್ರಾ ಲೋನ್ಸು. ತುಂಬ ಜನ ತೊಗೊಂಡಿದ್ದಾರೆ, ಅದರಿಂದ ಹೆಲ್ಪು ಕೂಡ ಆಗಿದೆ ಅವರಿಗೆ, ತುಂಬ ಜನಕ್ಕೆ. ಯಾಕೆಂದರೆ ಕಡಿಮೆ ಇಂಟ್ರೆಸ್ಟಲ್ಲಿ ಈಸಿಯಾಗಿ ಲೋನ್ ಸಿಕ್ಕಿ ಅವ್ರ ಬಿಸ್ನೆಸ್ಸಿಗೆ ಹೆಲ್ಪ್ ಆಗಿದೆ. ಅದರಿಂದ ಅದು ಒಳ್ಳೆ ಲೋನೇ, ತೊಗೊಬೋದು. ಸರ್ ಶಾಪ್ ಇನ್ಶೂರೆನ್ಸ್ ಅಂತಂದರೆ ಎಲ್ಲ ಥರದ್ದು ಸೆಕ್ಯೂರ್ ಇರಲೇಬೇಕು. ನಮ್ಮ ಏನೇ ಮಾಡಿದ್ರು ನಮಗೆ ನಾವೇ ಸೆಕ್ಯೂರ್ ಮಾಡ್ಕೋತಾ ಇದೀವಿ ಅಂದಮೇಲೆ ಶಾಪ್ಗೂ ಒಂದು ಸೆಕ್ಯೂರ್ ಇರಲೇಬೇಕು. ಆ ಪರ್ಪಸ್ಸಿಗೆ ನಾವು ಏನು ಬಿಸ್ನೆಸ್ ಮಾಡ್ತಿದ್ದೀವೋ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾವೇನೋ ನಾನು ಆಗಲೇ ಹೇಳ್ದಂಗೆ ಫರ್ನಿಚರ್ಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ, ಐಟಮ್ಗೆ ಇನ್ವೆಸ್ಟ್ ಮಾಡಿರ್ತೀವಿ. ಏನಾದರೂ ಅಚಾತುರ್ಯ ನಡೆದರೆ ಬಟ್ ನಮಗೊಂದು ಸೆಕ್ಯೂರಿಟಿ ಅಂತ ಇರಬೇಕಲ್ಲ, ಅಟ್ಲೀಸ್ಟ್ ಆ ಪರ್ಪಸ್ಸಿಗಾದರೂ ಸೆಕ್ಯೂರಿಟಿ ಶಾಪ್ ಇನ್ಶೂರೆನ್ಸ್ ಮಾಡಿಸೋದು ಬೆಟರು. ನಾನು ಮಾಡಿಸಿದ್ದೀನಿ. ಇನ್ಶೂರೆನ್ಸ್ ಬಂದುಬಿಟ್ಟು ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ನಮ್ಮಲ್ಲಿ ಎಷ್ಟು ಐಟಮ್ ಇರುತ್ತೆ, ಬೇಸ್ಡ್ ಆನ್ ಸ್ಟಾಕ್ ಮೇಲೆ ಇನ್ಶೂರೆನ್ಸ್ ಡಿಸೈಡ್ ಮಾಡ್ತಾರೆ. ಈಗ ಹಂಗೆ ಸ್ಟಾಕ್ ಒಂದು 50 ಲ್ಯಾಕ್ 1 crore ಇದ್ದರೆ 1 crore ಎಷ್ಟಾಗುತ್ತೋ EMI, ಲೈಕ್ 1 crore ಎಷ್ಟಾಗುತ್ತೋ ಅಮೌಂಟು ಅಷ್ಟನ್ನು ಇನ್ಶೂರೆನ್ಸಿಗೆ ತೊಗೊತಾರೆ. ಅದು ಬೆಟರ್, ಮಾಡಿಸೋದು ಒಳ್ಳೆಯದು ಆ್ಯಕ್ಚುಲಿ. ಸರ್ ಎಲೆಕ್ಟ್ರಿಕಲಲ್ಲಿ ಮಾಡಬೇಕು ಅಂದರೆ ಮಿನಿಮಮ್ ಒಂದು 10 ಲ್ಯಾಕ್ ಬೇಕು. ಯಾಕೆಂದರೆ ಅದು ಸ್ಟಾರ್ಟಿಂಗಲ್ಲಿ ನಮ್ಮ ಹತ್ರ ಏನು ದುಡ್ಡಿದ್ರೆ ನಾವು ತಿರ್ಗಾ ಇಮಿಡಿಯೇಟ್ ಪರ್ಚೇಸ್ ಮಾಡ್ಬೋದು. ಅಂದರೆ ಸಿಡಿಲಿ ದುಡ್ಡು ಕೊಟ್ಬಿಟ್ಟು ಇಮಿಡಿಯೇಟ್ ಪರ್ಚೇಸ್ ಅಂದ್ರೆ ಸ್ವಲ್ಪ ನಮಗೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ರೇಟ್ ಕೊಡ್ಬೋದು. ಪ್ಲಸ್ ಈಗ ಹೋಲ್ಸೇಲ್ ಮಾಡ್ತೀನಿ ಅಂದ್ರೆ ಲಿಮಿಟ್ ಇಲ್ಲ, ಮಿನಿಮಮ್ 20-30 ನಮ್ಮ ಏನು ಕೆಪಾಸಿಟಿ ಅದ್ರ ಮೇಲೆ ಮಾಡ್ಬೋದು. ಈ ರಿಟೇಲ್ ಶಾಪ್ ಅಂದರೆ ಮಿನಿಮಮ್ ಅದು 10 ಲಕ್ಷ ಅಂದರೆ ಬೇಕೇ ಬೇಕು. ಯಾಕೆಂದರೆ ಅಲ್ಲಿ ಅಡ್ವಾನ್ಸ್ ಬೇಕು, ತಿರ್ಗಾ ಫರ್ನಿಚರ್ ದುಡ್ಡು ಬೇಕು. ಸ್ಟಾರ್ಟಿಂಗ್ ಯಾರು ಕ್ರೆಡಿಟ್ ಇರಲ್ಲ, ಯಾವ ಕಂಪ್ನಿ ಅದಾಗಲಿ ಯಾರು ಶಾಪ್ ಆಗಲಿ ಕ್ರೆಡಿಟ್ ಕೊಡಲ್ಲ. ಮಿನಿಮಮ್ ಈಗ ಹೋಲ್ಸೇಲ್ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು 30-40 ಇದ್ದರೆ ಲಕ್ಷ ಇದ್ದರೆ ಬೇಕು. ಯಾಕಂದರೆ ಸ್ಟಾರ್ಟಿಂಗ್ ಯಾರು ಕ್ರೆಡಿಟ್ ಸಿಗೋಲ್ಲ. ಮಿನಿಮಮ್ 6 ಮಂತ್ ಕಂಪ್ನಿಗೆ ಅಡ್ವಾನ್ಸ್ ಪೇ ಮಾಡಬೇಕು. ಆಮೇಲೆ ಹೋಗ್ತಾ ಅವ್ರವ್ರಿಗೆ ನಮ್ಮ ಮೇಲೆ ರಿಸಲ್ಟ್ ಬಂದಮೇಲೆ ಕ್ರೆಡಿಟ್ ಸಿಗ್ತಾ ಇರುತ್ತೆ. ಅದರಿಂದ ಆಮೇಲೆ ರೊಟೇಷನ್ ಆಗ್ತಾ ಇರುತ್ತೆ, ಹಂಗೆ ಮಾರ್ಕೆಟ್ ಹೋಗಿ ಸಾಲ ಹೋಗುತ್ತೆ ಮತ್ತೆ ಬರ್ತಾ ಇರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಅಮೌಂಟ್ ಬೇಕೇ ಬೇಕು. ಡೈರೆಕ್ಟ್ ನಾವು ಮಾಡ್ತೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ನಮಗೇನು ಕ್ರೆಡಿಟ್ ಸಿಗುತ್ತೆ, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅಮೌಂಟ್ ಇದ್ದರೆ ಒಳ್ಳೆಯದು. ಯಾಕೆಂದರೆ ಆಮೇಲೆ ಹೋಗ್ತಾ ಗ್ರೋತ್ ಆಗುತ್ತೆ ನಮ್ಮದು, ಹಂಗೆ ಮಾರ್ಕೆಟಿಂದ ಸಾಲ ಕ್ರೆಡಿಟ್ ಬರ್ತಾ ಇರುತ್ತೆ. ಆಮೇಲೆ ಏನೇನು ಎಕ್ಸ್ಟ್ರಾನು ಓಡಿನೋ ಏನೇನು ಬೇಕಾದ್ರೆ ನಮ್ಮ ಡೆವಲಪ್ ಬಿಸ್ನೆಸ್ ನೋಡ್ತಾರೆ. ಬಿಸ್ನೆಸ್ ಗ್ರೋತ್ ಹೋಗ್ತಾ ಏನು ಟರ್ನ್ ಓವರ್ ಆಗುತ್ತೆ, ಓಡಿನೂ ತೊಗೋಬೋದು, ಏನು ಬೇಕಾದ್ರೆ ಮಾಡ್ಬೋದು. ಬಿಸ್ನೆಸ್ನ ಆಮೇಲೆ ಡೆವಲಪ್ ಮಾಡ್ಬೋದು ಈಸಿ. ಬಟ್ ಮಿನಿಮಮ್ ಫಸ್ಟ್ ಸ್ಟಾರ್ಟಿಂಗ್ ಅಮೌಂಟು ಇದ್ದರೆ ಒಳ್ಳೆಯದು. ಸರ್ ಲೋನ್ ಸ್ಟಾರ್ಟಿಂಗಲ್ಲಿ ತೊಗೋಬಾರ್ದು ಲೋನು, ಬಟ್ ಗುಡ್ ಐಡಿಯಾ. ಈಗ ಸ್ವಲ್ಪ ಡೆವಲಪ್ ಆದಮೇಲೆ ಲೋನ್ ತೊಗೊಂಡ್ರೆ ಒಂಥರ ಒಳ್ಳೆ ಐಡಿಯಾ. ಲೋನು ಇಲ್ಲ ಓಡಿಸ್ ಎನಿವನ್ ತೊಗೊಂಡ್ರೆ ಬಿಸ್ನೆಸ್ಲಿ ಇರಲೇಬೇಕು. ಡೆವಲಪ್ ಆಗಬೇಕು ಅಂದರೆ ಅಲ್ಲಿ ಬೇಕೇ ಬೇಕು ಎಕ್ಸ್ಟ್ರಾ ಸಪೋರ್ಟ್ಗೆ. ಹೋಗ್ತಾ ಬಿಸ್ನೆಸ್ ಯಾವ ಥರ ಡೆವಲಪ್ ಆಗ್ತಾರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು. ಆಗ ಲೋನ್ ಆರ್ ಗುಡ್ ಐಡಿಯಾ. ಪ್ಲಸ್ ಓಡಿ ಎನಿವನ್ ಯಾವುದೊಂದು ಎಕ್ಸ್ಟ್ರಾ ಫೈನಾನ್ಸ್, ಬ್ಯಾಂಕ್ ಫೈನಾನ್ಸ್ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ರಿಟರ್ನ್ ಆಫ್ ಅಮೌಂಟು ನಿಮಗೆ ಟೈಮ್ ತೊಗೊತ್ತೆ. ಯಾಕೆಂದ್ರೆ ಇಮಿಡಿಯೇಟ್ ನಾವು ತೆಗಿಯೋಕ್ಕಾಗಲ್ಲ. ಏನಾಗ್ತೀವಿ, ಸ್ವಲ್ಪ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂದರೆ ಸ್ವಲ್ಪ ಇರಬೇಕು. ಒಂದು ಸ್ವಲ್ಪ ದಿನ ಹೋದ್ಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಎಕ್ಸೆಸ್ ಅಮೌಂಟ್ ತೆಗಿಬೋದು. ಅದು ನಿಮ್ಗೆ ಆಲ್ಮೋಸ್ಟ್ ನಿಮಗೆ 5-10 ಇಯರ್ಸ್ ಒಳಗೆ ಅದ್ರ ಮೇಲೆ ಯಾವ ಥರ ಡೆವಲಪ್ ಆಗಿ ಅದ್ರ ಮೇಲೆ ಬೇಕು. ನಿಮಗೆ ಮುಂಚೆ ಇನ್ನೂ ಇಷ್ಟು ಮಾಡಬೇಕು ಬಿಸ್ನೆಸ್ನ, ಇನ್ನೂ ಗ್ರೋತ್ ಅಷ್ಟು ನಮ್ಮ ಇಷ್ಟು ಲಿಮಿಟ್ ಇರುತ್ತೆ. ಇಷ್ಟು ಲಿಮಿಟ್ ಆದರೆ ಮಾಡಿದ್ರೆ ಸಾಕು, ಎಕ್ಸ್ಟ್ರಾ ಅಮೌಂಟ್ ಆಗಿ ತೆಗಿಬೋದು. 5 to 7 ಇಯರ್ಸ್ ತೆಗಿಬೋದು. ಡೆವಲಪ್ ಮಾಡಬೇಕು ಅಂದರೆ ಇನ್ನೂ ಸರ್ ಎಕ್ಸ್ಪೆನ್ಸಸ್ ಇದೇ ಇರುತ್ತೆ. ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಪ್ಲಸ್ ವರ್ಕರ್ಸ್ ಬೇಕು. ಇನ್ನೂ ಎಕ್ಸ್ಟ್ರಾ ಏನು ಮಾಡ್ತೀವಿ ಡೆವಲಪ್ ಅದ್ರ ಮೇಲೆ ಹೋಗ್ತಾ ಇರ್ತದೆ ಸರ್ ಎಕ್ಸ್ಪೆನ್ಸಸ್. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಅಮೌಂಟ್ ಬೇಕಾಗುತ್ತೆ. ಯಾಕೆಂದರೆ ಸ್ಟಾಕ್ ಇರಲೇ ಏನು ಸ್ಟಾಕ್ ಇರ್ತೀವಿ ಪೂರ್ತಿ ಐಟಮ್ಗೆ ಕೊಟ್ರೂ ಐಟಮ್ ಸಪ್ಲೈ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಒಂದು ಐಟಮ್ ಇಲ್ಲ, ಒಂದು ಐಟಮ್ ಇರಲ್ಲ ಅಂದರೆ ಕಷ್ಟ ಆಗುತ್ತೆ. ಅದರಿಂದ ಸ್ಟಾಕ್ ಮೇಂಟೈನ್ ಮಾಡಲೇಬೇಕು. ಮಿನಿಮಮ್ ಅಮೌಂಟ್ ಅದಕ್ಕೆ ಯಾವ ಥರ ಬಿಸ್ನೆಸ್ ಮಾಡ್ತೀರಾ ಅದ್ರ ಮೇಲೆ ಪೂರ್ತಿ ರೇಂಜಸ್ ಇದ್ರೇ ನಿಮಗೆ ಸ್ಟಾಕ್ ಇದ್ದರೆ ಸರಿ. ಸರ್ ಮಿನಿಮಮ್ ಇದು 10 ಲಕ್ಷ ಅಂತ ಶುರು ಮಾಡ್ಬೋದು ಸರ್ ಎಲೆಕ್ಟ್ರಿಕಲ್. ಅದ್ರ ಮೇಲೆ ನಿಮ್ಗೆ ಯಾವ ಥರ ಮಾಡ್ತೀರಾ, ನಿಮ್ಗೆ ಯಾವ ಥರ ಅದ್ರ ಮೇಲೆ ಮಾಡ್ಬೋದು ಸರ್. ಎಕ್ಸ್ಟ್ರಾ ಅಮೌಂಟ್ ಮಿನಿಮಮ್ 10 ಲಕ್ಷ ಬೇಕೇ ಬೇಕು. ಟೋಟಲ್ ಸರ್ ಯಾವ ಥರ ನೀವು ಡಿಸ್ಟ್ರಿಬ್ಯೂಷನ್ಶಿಪ್ ಮಾಡ್ತೀರಾ, ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ, 30 ಲ್ಯಾಕ್ 40 ಲ್ಯಾಕ್ 50 ಲ್ಯಾಕ್ ಆ ಥರ ಎಷ್ಟು ಬೇಕೋ ಮಾಡ್ಬೋದು ಸರ್. ಇದ್ರಲ್ಲಿ ಏನಿಲ್ಲ. ನೀವು ಯಾವ ಥರ ಎಷ್ಟು ಕಂಪ್ನಿ ತೊಗೋತೀರಾ ಅದ್ರ ಮೇಲೆ ಡಿಫೆಂಡ್. ಹೋಲ್ಸೇಲ್ ಮಾಡ್ತೀವಿ ಅಂದರೆ ಜಾಸ್ತಿ ಬೇಕಾಗುತ್ತೆ. ಒಂದು ಕಂಪ್ನಿ ಮಾಡ್ತೀರಲ್ಲ, ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಇಲ್ಲ ಏರಿಯಾ ಲೆವೆಲ್ಗೆ ಮಾಡ್ತೀರಾ, ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಗೆ ಡಿಫೆಂಡ್. ನೀವು ಇಷ್ಟವರೆಗೂ ಸಪ್ಲೈ ಮಾಡ್ಬೋದು, ನಿಮ್ಮ ಕೆಪಾಸಿಟಿ ಮೇಲೆ ಬೇಕಾಗುತ್ತೆ. ಅಂದಾಜು ಸರ್ ಈಗ ಚಿಕ್ಕ ಡಿಸ್ಟ್ರಿಕ್ಟಲ್ಲಿ ಆದರೆ ನಿಮಗೆ ಮಿನಿಮಮ್ ಹೋಲ್ಸೇಲ್ ಮಾಡ್ತೀವಿ ಅಂದ್ರೆ 40 to 50 ಲ್ಯಾಕ್ ಬೇಕಾಗುತ್ತೆ. ನೀವು ಔಟ್ಸೈಡು ಬೇರೆ ಡಿಸ್ಟ್ರಿಕ್ಟ್ ಸಪ್ಲೈ ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ 1 CR ತನಕ ಬೇಕಾಗುತ್ತೆ. ಇಂಟೀರಿಯರ್ ಸರ್ ಎಕ್ಸಾಂಪಲ್ ನೀವು ಯಾವ ಥರ ಬೇಕು ಅಂದರೆ ಆ ಥರ ಮಾಡೋಕ್ಕೆ ನಿಮ್ಗೆ ದುಡ್ಡು ಬೇಕಾಗುತ್ತೆ. ಯಾಕಂದರೆ 10 ಲಕ್ಷ ಒಂದು ಎಕ್ಸಾಂಪಲ್, 10 ಲಕ್ಷ ನೀವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದು ನಿಮ್ಗೆ 30% ಅದಕ್ಕೆ ಇಂಟೀರಿಯರ್ಸ್ಗೆ, ಕಂಪ್ಯೂಟರ್ಸ್ಗೆ ಇಲ್ಲ ಇದಕ್ಕೆ ಬೇಕಾಗುತ್ತೆ ನಿಮಗೆ.
ಸ್ಟ್ಯಾಂಡಿಂಗ್ ಐಟಮ್ ಜೋಡಿಸಿಗೆಲ್ಲ ಯಾವ ಥರ ಐಟಮ್ ನೋಡೋಕ್ಕೆ ಲುಕ್ ಆಗಿರುತ್ತೆ, ಅದರಿಂದ ಒಂದು ಬೆನಿಫಿಟ್ ಇರುತ್ತೆ ನಿಮಗೆ. ಈಗ ಸರ್ ರ್ಯಾಕ್ಸಾಗ ನೀವು ಮಾಡಬೇಕು ಅಂದರೆ ಕ್ಲೀನಾಗಿ ಮಾಡಬೇಕು. ಹಳೆಯ ರ್ಯಾಕು ಯೂಸ್ ಮಾಡ್ಬೋದು, ಬಟ್ ಲೈಫ್ ಇರೋಲ್ಲ. ನಾರ್ಮಲ್ ನೀವು ಹೊಸ್ದಾಗಿ ಫರ್ನಿಚರ್ ಮಾಡ್ತೀವಿ ಅಂದರೆ ಲೈಫ್ ಇರುತ್ತೆ ಅದಕ್ಕೆ. ಬಟ್ ನೀವು ಯಾವ ಥರ ಫರ್ನಿಚರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಯಾಕೆಂದರೆ ಒಂದು ಐಟಮ್ದು ಒಂದು ರೇಂಜಸ್ ಇರುತ್ತೆ, ಅದು ನೀವು ಕ್ಲೀನಾಗಿ ಜೋಡಿಸೋ ನಿಮಗೆ ತಿರ್ಗಾ ಸಪ್ಲೈ ಮಾಡೋಕ್ಕೆ ಈಸಿ ಇರುತ್ತೆ. ಇಲ್ಲಾಂದರೆ ಕ್ಲೀನಾಗಿ ಮಾಡಿಲ್ಲ ಅಂದರೆ ಒಂದೊಂದು ಬಾಕ್ಸ್ ನೀಟಾಗಿ ಮಾಡಬೇಕಾಗುತ್ತೆ. ಕಂಪ್ಯೂಟರ್ ಇದ್ದರೆ ಇನ್ನೂ ಒಳ್ಳೇದು. ನೀವು ಮಿನಿಮಮ್ ರ್ಯಾಕ್ಸ್ಗೆ ಇದಕ್ಕೆ ಫರ್ನಿಚರ್ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಈಗ ಎಕ್ಸಾಂಪಲ್ 10 ಲ್ಯಾಕ್ದು ಇನ್ವೆಸ್ಟ್ಮೆಂಟ್ ಅಂದರೆ ಮಿನಿಮಮ್ 2-3 ಲ್ಯಾಕ್ ಬೇಕಾಗುತ್ತೆ ಸರ್. ಮಿನಿಮಮ್ ಅಡ್ವಾನ್ಸ್ಗೆ ನಿಮ್ಗೆ ಯಾವ್ದಾರು ಹೋದ್ರೂ ಮಿನಿಮಿಗೆ 3 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. 3 ಲ್ಯಾಕ್ 5 ಲ್ಯಾಕ್ಸ್ ಯಾವ ಥರ ಅದ್ರ ವ್ಯಾಲ್ಯೂ, ಕಮರ್ಷಿಯಲ್ ವ್ಯಾಲ್ಯೂ ಯಾವ ಥರ ಇರುತ್ತೆ ಅದ್ರ ಮೇಲೆ ನಿಮಗೆ ಅಡ್ವಾನ್ಸ್ ಇರುತ್ತೆ. 5 ಲ್ಯಾಕ್ ಇರುತ್ತೆ, 10 ಲ್ಯಾಕ್ ಇರುತ್ತೆ. ಯಾವ ಥರ ಅಂಗಡಿ ತೊಗೋತೀವಿ ಸೈಜ್ ಮೇಲೆ, ನಿಮಗೆ ಯಾವ ಬಿಸ್ನೆಸ್ ಮಾಡೋ ಅದರಲ್ಲಿ ಯಾವ ಇದು ಕಂಪ್ನಿ ಸೆಲೆಕ್ಟ್ ಮಾಡ್ತೀರಾ, ಅದರಲ್ಲಿ ಏನು ಟರ್ನ್ ಓವರ್ ಇದೆ ಅದನ್ನ ನೋಡ್ಬಿಟ್ಟು ನಿಮಗೆ ಅಂಗಡಿ ಇದ್ದರೆ ಆ ಥರ ನಿಮಗೆ ಅಡ್ವಾನ್ಸ್ ಬೇಕಾಗುತ್ತೆ. 5 ಲ್ಯಾಕ್ 10 ಲ್ಯಾಕ್ ಮಿನಿಮಮ್ ಬೇಕಾಗುತ್ತೆ ಸರ್. ಈಗ ಸಿಟಿಲಿ ಮಾಡಿದ್ರೆ ನಿಮಗೆ ಸ್ವಲ್ಪ ಅಡ್ವಾನ್ಸ್ ಜಾಸ್ತಿಗಳಿರುತ್ತೆ. ಹಂಗೆ ಸ್ವಲ್ಪ ಔಟ್ಸೈಡ್ ಏರಿಯಾ ನಿಯರ್ ರಿಂಗ್ ರೋಡ್ ಇಲ್ಲ ತಾಲೂಕು ಲೆವೆಲ್ ಆದರೆ ಸ್ವಲ್ಪ ಅಡ್ವಾನ್ಸ್ ಕಮ್ಮಿ ಇರುತ್ತೆ. ಅಲ್ಲಿ ಸ್ವಲ್ಪ ಬಿಸ್ನೆಸ್ಸು ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಈಗ ಸಿಟಿಲಿ ಮಾಡ್ತೀವಿ ಅಂದರೆ ಅಡ್ವಾನ್ಸು ಜಾಸ್ತಿ ಇರುತ್ತೆ, ಪ್ಲಸ್ ಹಂಗೂ ಬಿಸ್ನೆಸ್ಸು ಇರುತ್ತೆ. ಆ ಥರ ಸರ್ ಇನ್ನೊಂದು ಕಂಪ್ನಿಯವರು ನಾವು ಬೇಕಿತ್ತು ಆ ಥರ ಕಂಪ್ನಿಯವರು ಆ ಥರ ಒಂದು ಚಾನೆಲ್ ಫೈನಾನ್ಸ್ ಇದೆ, ಫೆಸಿಲಿಟಿ ಇದೆ ಇದರಲ್ಲಿ. ನಾವು ಯಾವ ಥರ ಬಿಸ್ನೆಸ್ ಮಾಡ್ತೀವಿ ಆದ್ಮೇಲೆ ಗ್ರೋತ್ ಮೇಲೆ ಬ್ಯಾಂಕ್ ಅವರು ಎಲ್ಲ ನಮ್ಮದು ಸ್ಟೇಟ್ಮೆಂಟ್ ನೋಡಿ ಇಯರ್ಲಿದು ಅದ್ರ ಮೇಲೆ ಗ್ರೋತ್ ಮೇಲೆ ಕೊಡ್ತಾರೆ. ಅದನ್ನ ಚಾನೆಲ್ ಫೈನಾನ್ಸ್ ಈಗ ಹೊಸ್ದಾಗಿದೆ, ಬ್ಯಾಂಕಿಂದ ಥ್ರೂಟ್ ನಮ್ಮ ಯಾರು ಕಂಪ್ನಿಯವ್ರು ಇದ್ದಾರೆ ಅದ್ರ ಅಟ್ಯಾಚ್ ಮೇಲೆ ಕೊಡ್ತಾರೆ ಚಾನೆಲ್ ಫೈನಾನ್ಸ್. ಅದು ಒಂಥರ ಓಡಿ ಥರನೇ ಅಮೌಂಟ್ ಸರ್, ಅದು ಯೂಸ್ ಮಾಡ್ಬೋದು. ಅದಿದ್ರೆ ನಿಮಗೆ ತುಂಬ ಬಿಸ್ನೆಸ್ಸಲ್ಲಿ ಬೆನಿಫಿಟ್ ಆಗುತ್ತೆ. ಒಂದು ಟೈಮಲ್ಲಿ ನಮ್ಮ ಹತ್ರ ಅಮೌಂಟ್ ಇರೋಲ್ಲ, ಆ ಚಾನೆಲ್ ಫೈನಾನ್ಸ್ ಥ್ರೂಟು ಅಮೌಂಟ್ ಪೇ ಮಾಡ್ಬೋದು ಕಂಪ್ನಿಗೆ. ಟೈಮಿಂಗ್ಸ್ ಏನಾಗಿರುತ್ತೆ, ಏನು ಕಮಿಟ್ಮೆಂಟ್ ಮಾಡಿರ್ತೀವಿ ಆ ಟೈಮಿಗೆ 30 ಡೇಸ್ 40 ಡೇಸ್ ಒಂದು ಸರಿ ಅಮೌಂಟ್ ಇರೋಲ್ಲ. ಬಿಸ್ನೆಸ್ ಒಂದು ಸರಿ ಕಮ್ಮಿ ಇತ್ತು ಅಂದರೆ ನೀವು ಆ ಚಾನೆಲ್ ಫೈನಾನ್ಸಿಂದ ಅವ್ರಿಗೆ ಅಮೌಂಟ್ ಪೇ ಮಾಡ್ಬೋದು ಕಂಪ್ನಿಗೆ. ಆಗ ನಮಗೆ ಎಕ್ಸ್ಟ್ರಾ ಇಲ್ಲ ಅಂತ ಕಂಪ್ನಿಯವ್ರು ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಅದು ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ. ಒಂದು ಚಾನೆಲ್ ಫೈನಾನ್ಸ್ ಇಲ್ಲ ಅಂದರೆ OD ಮಾಡ್ಬೋದು, ಇಲ್ಲ ನಿಮಗೆ ಬೇರೆ ಅದರ್ಸ್ ಲೋನ್ಸ್ ಇದ್ದರೆ ಬೆಟರ್. ಮುದ್ರಾ ಲೋನ್ ನೀನು ಇದು ನಮ್ಮ ಅದೇ ಥರ OD ಸಿಕ್ತು, ಅದೇ ಚಾನೆಲ್ ಫೈನಾನ್ಸ್ ಸಿಕ್ತು, ಅದರಿಂದ ನಿಮಗೆ ಮುದ್ರಾ ಲೋನ್ ಹೆಂಗೆ ಬೇಕಿಲ್ಲ. ಇನ್ಶೂರೆನ್ಸ್ ಇದ್ದರೆ ಒಳ್ಳೇದು, ಯಾಕೆಂದ್ರೆ ನಮ್ಮ ಗೋಡಾನ್ ಆಗಲಿ ಇದಕ್ಕೆ ಅಂಗಡಿಗಾಗಲಿ ಇನ್ಶೂರೆನ್ಸ್ ಇದ್ದರೆ ಮುಖ್ಯ. ಇನ್ಶೂರೆನ್ಸ್ ಯಾವಲೋ ಒಂದು ಏನೂ ಆಗಬಾರ್ದು, ಬಟ್ ಒಂದು ಸರಿ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇನ್ಶೂರೆನ್ಸು ಇದ್ದರೆ ಒಳ್ಳೇದು. ಯಾಕೆಂದರೆ ಸ್ಮಾಲ್ ಅಮೌಂಟ್ ಇರ್ತದೆ ಅದಕ್ಕೆ, ಅದು ಇಯರ್ಲಿ ಒಂದು ಸರಿ ಕಟ್ಟರೆ ನಮ್ಗೆ ಏನೂ ಅನಿಸಲ್ಲ. ಬಟ್ ಏನೋ ನಮ್ಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೆಕ್ಸ್ಟ್ ಭಾಳ ಯೂಸ್ ಆಗುತ್ತೆ ಅದು. ಇನ್ಶೂರೆನ್ಸ್ ಪ್ರೀಮಿಯಮ್ದು ಗೋಡಾನ್ದು ಏನು ಸೈಜ್ ಇರುತ್ತೆ ಪ್ಲಸ್ ಏನು ಮೆಟೀರಿಯಲ್ ಅದ್ರ ಮೇಲೆ ನಮ್ಮ ಚೆಕ್ ಮಾಡ್ಬಿಟ್ಟು ಪ್ರೀಮಿಯಂ ಡಿಸೈಡ್ ಮಾಡ್ತಾರೆ ಅದು. ಸೊ ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.